निर्भय विद्यार्थी निर्भय विद्यार्थी ನಿರ್ಭಯ ವಿದ್ಯಾರ್ಥಿ ನಾವು ಧೈರ್ಯದ ದೀಪವು ನಾವು ಆತ್ಮವಿಶ್ವಾಸದಿ ಹೆಜ್ಜೆ ಇಡೋಣ ಉಜ್ವಲ ಭವಿಷ್ಯ ಕಟ್ಟೋಣ ಕಲಿಕೆಯ ದಾರಿಯಲ್ಲಿ ಸಾಗುತ್ತಾ ಕನಸುಗಳ ಗಗನ ಮೊದಲನೇದಾಗಿ ಏನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಯಾರು ಅಂದರೆ ನಮಗೂ ಗೊತ್ತಿರಲ್ಲ, ಯಾಕಂದರೆ ಇದರಲ್ಲಿ ಯಾವುದೂ ಕೋರ್ಸ್ ಇರೋದಿಲ್ಲ. ನಮಗೆ ಯಾವ ರೀತಿ ನಾವು ನಮ್ಮನ್ನು ಕಾಪಾಡ್ಕೋಬೇಕು ಸಿಚುವೇಶನ್ಸಲ್ಲಿ ಯಾವ ರೀತಿ ಫೇಸ್ ಮಾಡಬೇಕು ಅಂತ ನಮ್ಗೆ ಗೊತ್ತಿರೋದಿಲ್ಲ. ಬಿಕಾಸ್ ಆಫ್ ಇದಕ್ಕೆ ಯಾವುದೇ ಒಂದು ಕೋರ್ಸ್ಗೆ ಹೋಗಿ ನಾವು ಅಟೆಂಡ್ ಮಾಡಿ ಇದನ್ನು ತಗೋಬೇಕು ಅನ್ನೋ ನಾಲೆಡ್ಜು ನಮಗಿರಲ್ಲ. ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ಏನು ವೆಪನ್ಸ್ ಇಲ್ಲದೆ ಹೋದಾಗ ಯಾವ ಥರ ನಮ್ಮನ್ನು ನಾವು ಸೇಫ್ ಮಾಡ್ಕೋಬೇಕು ಮತ್ತು ಆ ವ್ಯಕ್ತಿನ ಅಬ್ಸರ್ವೇಷನ್ಸ್ನ ಯಾವ ಥರ ಮಾಡಬೇಕು ಅನ್ನೋ ಒಂದು ತಿಳುವಳಿಕೆನ ನಮ್ಮ ಮಕ್ಕಳಲ್ಲಿ ಮೂಡಿಸಿದ್ದೀರಾ. ಮತ್ತು ಇರುವಂತಹ ಆಯುಧಗಳಲ್ಲಿ ಫಾರ್ ಎಕ್ಸಾಂಪಲ್ ನಾವು ಹಾಕ್ಕೊಂಡಿರುವಂತಹ ಇಟ್ಕೊಂಡಿರೋ ಪೆನ್ನು ಅಥವಾ ಹಾಕೊಂಡಿರೋ ವೇಲಲ್ಲೇ ಅವ್ರನ್ನ ಹೇಗೆ ನಾವು ಲಾಕ್ ಮಾಡ್ಬೋದು ಅಥವಾ ಅವ್ರು ಹೇಗೆ ಪಾರಾಗ್ಬೋದು ಅನ್ನೋದು ಹೇಳ್ಕೊಟ್ಟಿದ್ದೀರಾ ಮೇಡಮ್. ಸ್ವಲ್ಪ ಇದರಿಂದ ನಮಗೆ ಯೂಸ್ ಆಗುತ್ತೆ. ಸೊ ಅದಲ್ದಿರ ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಎವ್ರಿಥಿಂಗ್. ಸೊ ಅದು ಕಾನ್ಫಿಡೆನ್ಸ್ ಲೆವೆಲ್ನ ಹೇಗೆ ಬಿಲ್ಡ್ ಮಾಡ್ಕೋಬೇಕು ಮತ್ತು ಮೈಂಡ್ ಸೆಟ್ನ ಯಾವುದೋ ಒಂದು ಆ್ಯಕ್ಟಿವಿಟಿ ಮಾಡಬೇಕಿದ್ರು ಮೈಂಡ್ ಸೆಟ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಆಗೋದು. ಹೌದು, ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಟ್ಟಿದ್ದೀರಾ. ಬಿಕಾಸ್ ಆಫ್ ಬೆಳಗ್ಗೆ ಬೇಗ ಎದ್ದಾಗ ನಾನು ಏನು ಮಾಡಬೇಕು ಅಂದ್ಕೊಂಡಂಗೆ ಮೈಂಡ್ ಆ ವೇಲಿ ವರ್ಕ್ ಮಾಡೋದ್ರಿಂದ ನೀವು ಹೇಳಿದಾಗೆ ನಮ್ಮ ಮಕ್ಕಳು ಆ ಥರ ಅಂದ್ಕೊಂಡ್ರೆ ಸಂಜೆವರೆಗೂ ಕೂಡ ಅದೇ ಒಂದು ಮೈಂಡ್ ಸೆಟ್ಟಲ್ಲಿ ಮೇಂಟೈನ್ ಮಾಡ್ಬೋದು. ಯಾವುದೇ ಒಂದು ಸಮಸ್ಯೆ ಬಂದರೂ ಅದರ ಅಷ್ಟು ಕಷ್ಟ ಅನ್ಸೋಕ್ಕಿಲ್ಲ, ಆರಾಮಾಗಿ ಫೇಸ್ ಮಾಡ್ತಾರೆ. ಸೊ ನಿಮ್ಮಿಂದ ತುಂಬ ಹೆಲ್ಪ್ ಆಗಿದೆ. ಸ್ವಲ್ಪ ಕಲ್ತಿದ್ದಾರೆ. ಅವರೇ ಪಾರ್ಟಿಸಿಪೇಟ್ ಕೂಡ ಧೈರ್ಯವಾಗಿ ತುಂಬ ಖುಷಿಯಿಂದ ಮಾಡಿದ್ದಾರೆ. ನಮಗೂ ಖುಷಿ ಆಯಿತು. ಕೆಲವು ಸಂದರ್ಭದಲ್ಲಿ ನಾವೇ ಕರೆದ್ರೂ ಎದ್ದು ಬರೋದಿಲ್ಲ. ಇಲ್ಲಿ ತುಂಬ ಎಂಜಾಯ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅದನ್ನು ತಿಳ್ಕೊಂಡಿದ್ದಾರೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಅಪಾಯ ಬಂದಾಗ ನೀವು ಹೇಳಿರೋ ಟ್ರಿಕ್ಸ್ನ ಉಪಯೋಗ ಮಾಡ್ಕೋಬೋದು ಮಿಸ್. ಅದಕ್ಕಾಗಿ ಇದು ನನಗೆ ಧನ್ಯವಾದ. ಸತ್ಯ ಶಿಸ್ತು ಜೊತೆಯಾಗಲಿ ಸಾಧನೆಯ ಹಾದಿ ಬೆಳಗಲಿ. ವಿದ್ಯಾರ್ಥಿ ನಾವು ಧೈರ್ಯದ ದೀಪವು ನಾವು ಸ್ವಯಂ ರಕ್ಷಣೆಯ ಶಕ್ತಿ ಹೊತ್ತು ಸುರಕ್ಷಿತ ಸಮಾಜ ಕಟ್ಟೋಣ. ಸುಭಾಷ್ ಚಂದ್ರ ಬೋಸ್ ಆವಾಸೀಯ ವಿದ್ಯಾಲಯ ಅರೇಹಳ್ಳಿ. ನನ್ನ ಹೆಸರು ಶಿವಾನಂದ. ನೀವು ಹೇಳೋದಕ್ಕೆ ನಮಗೆ ಅಪಾಯ ಈಗ ರೋಡಲ್ಲಿ ಹೋಯ್ತಿರ್ತೀವಿ, ಹಾಗೆ ಯಾರು ಅಪರಿಚಿತ ವ್ಯಕ್ತಿ ಬರ್ತಾರೆ ಬಂದ್ಬಿಟ್ಟು ನಮ್ಮ ಕೈ ಹಿಡ್ಕೊಂಡ್ರೆ ಮತ್ತು ನಾವು ಹೋಗ್ಬೇಕಾದ್ರೆ ಇಲ್ಲಿ ಈ ಅಡ್ರೆಸ್ ಏನಂತ ಈಗ ಹತ್ರ ಕೇಳಕ್ಕೆ ಬಂದರೆ ಸ್ವಲ್ಪ ದೂರ ಇರಿ, ಹತ್ರ ಬರಬೇಡ ಅಂತ ಹೇಳೋದೊಂದು ಹೇಳ್ಕೊಟ್ರಿ. ಮತ್ತು ಫಸ್ಟ್ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ನಾವು ಹೆಣ್ಮಕ್ಳಿಗೆ ಮಾತ್ರ ಸ್ವಯಂ ರಕ್ಷಣೆ ಬಗ್ಗೆ ತರಬೇತಿ ಕೊಡ್ತಿದ್ವಿ. ಇವತ್ತು ನೀವು ಸಹ ಕುಳಿತುಕೊಂಡು ಇಷ್ಟೊತ್ತವರೆಗೂ ನೋಡಿದ್ವಿ. ಇದರಿಂದ ನಿಮ್ಗೇನಾದ್ರೂ ಉಪಯೋಗ ಆಯ್ತಾ ಪುಟ? ಮಿಸ್ ನಮ್ಗೇನು ಉಪಯೋಗ ಆಗ್ಲಿಕ್ಕಂದ್ರೆ ನಮ್ಮ ಅಮ್ಮಂದಿರಿಗೆ ನಾವು ಹೇಳ್ಕೊಟ್ರೆ, ನಮ್ಮ ಟೀಚರ್ಸ್ಗೆ ಹೇಳ್ಕೊಟ್ರೆ ಅವ್ರಿಗೆ ಉಪಯೋಗ ಆಗುತ್ತೆ ಮತ್ತು ನಮ್ಮ ಅಕ್ಕ ತಂಗಿ ಅವ್ರಿಗೂ ಉಪಯೋಗ ಆಗುತ್ತೆ ಮಿಸ್. ಓಕೆ, ಈ ಟ್ರಿಕ್ಸ್ನೆಲ್ಲ ನಿಮ್ಮ ಅಮ್ಮನಿಗೆ ಹೇಳ್ಕೊಡ್ತೀರಾ? ಹಾಂ ಮಿಸ್. ಸರಿ, ವೆರಿ ಗುಡ್. ಮಕ್ಕಳ ಸ್ವಯಂ ರಕ್ಷಣೆ ಅಂದರೆ ನಮ್ಗೆ ಗೊತ್ತಿಲ್ಲ ಥರ ಹಿಂದೆ ಆದರೂ ಬಂದುಬಿಟ್ಟು ಹಿಂಸೆ ಮಾಡ್ತಿರ್ತಾರೆ. ಗುಡ್ ಹ್ಯಾಬಿಟ್ಸು ಬ್ಯಾಡ್ ಹ್ಯಾಬಿಟ್ಸ್ದು ಹೆಣ್ಮಕ್ಳದ್ದು ಮೈ ಟಚ್ ಮಾಡೋದು, ಇದು ಬೆನ್ ಟಚ್ ಮಾಡೋದು ಆ ಥರ ಎಲ್ಲ ಮಾಡ್ತಿರ್ತಾರೆ ಗೊತ್ತಿಲ್ಲ ಥರ. ಅವಾಗ ನಾವು ಅಲ್ಲೇ ನಿಂತ್ಕೊಂಡು ದೂರದಿಂದ ಸ್ಟಾಪ್ ಅಂತ ಜೋರಾಗಿ ಹೇಳಬೇಕು. ಭಯವೆಂಬ ನೆರಳು ದೂರವಾಗಲಿ, ಧೈರ್ಯದ ಬೆಳಕು ಹರಡಗಲಿ. ಒಗ್ಗಟ್ಟಿನಿಂದ ಮುಂದೆ ಸಾಗೋಣ, ಭಾರತದ ಕೀರ್ತಿ ಹೆಚ್ಚಿಸೋಣ. ನಾವೇ ನಾಳೆಯ ಆಶಾ ಕಿರಣ, ನಾವೇ ದೇಶದ ಬಲದಾಚರಣ. ನಿರ್ಭಯ ವಿದ್ಯಾರ್ಥಿ ಸಂಕಲ್ಪದಲ್ಲಿ ಜಯದ ಪತಾಕೆ ಹಾರಿಸೋಣ.
ಜೊತೆಯಾಗಲಿ ಸಾಧನೆಯ ಹಾದಿ ಬೆಳಗಲಿ